ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನು ಅತ್ಯಂತ ಅಮಾನುಷ ರೀತಿಯಲ್ಲಿ ಹತ್ಯೆ ಮಾಡಿದಂತಹ ಆರೋಪ ನಟ ದರ್ಶನ್ ಮೇಲಿದೆ. ಇದೇ ಆರೋಪ ಈಗ ಆ ವ್ಯಕ್ತಿಗೆ ಪರಪ್ಪನಗ್ರಹಾರ ಸೇರುವಂತೆ ಮಾಡಿದೆ. ಪರಪ್ಪನಗ್ರಹಾರ ಸೇರಿದ ಬಳಿಕ ದರ್ಶನ್ ಹಲವು ಆರೋಪಗಳನ್ನು ಜೈಲಿನ ಸಿಬ್ಬಂದಿಗಳ ವಿರುದ್ಧನೇ ಮಾಡಿದರು. ಈ ಆರೋಪಗಳು ಸತ್ಯನ ಸುಳ್ಳ, ಆ್ಯಕ್ಚುಲಿ ನೈಜ ಸ್ಥಿತಿ ಅಥವಾ ವಾಸ್ತವ ಸ್ಥಿತಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಕಾನೂನು ಪ್ರಾಧಿಕಾರದ ಸದಸ್ಯರು ಭೇಟಿ ಕೊಟ್ಟರು. ಜೊತೆಗೆ ದರ್ಶನ್ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ದಾರೆ. ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ನಿನ್ನೆ ಅಥವಾ ಇವತ್ತೊಳಗಡೆ ಅವ್ರು ಬರ್ತಾರೆ ಅಂತ. ಅದೇ ಪ್ರಕಾರ ಪರಪ್ಪನಗ್ರಹಾರ ಜೈಲಿಗೆ ಭೇಟಿ ನೀಡಿದ್ದ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಜೈಲಲ್ಲಿರುವಂತಹ ಸೌಲಭ್ಯಗಳ ಪರಿಶೀಲನೆಯನ್ನು ಮಾಡಿದರು. ವರದರಾಜು ಬಿ, ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಬೆಂಗಳೂರು ನಗರ ಇವರಿಂದ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ದರ್ಶನ್ ಇರೋ ಬ್ಯಾರಕ್ಗೆ ಭೇಟಿ ಕೊಟ್ಟ ಅಧಿಕಾರಿಗಳು ದರ್ಶನ್ ಹೇಳಿಕೆ ದಾಖಲು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ತನ್ನ ಸಮಸ್ಯೆಗಳನ್ನು ಸೇವಾ ಪ್ರಾಧಿಕಾರದ ಮುಂದೆ ಹೇಳಿಕೊಂಡಿದ್ದಾರೆ. ಜೈಲಧಿಕಾರಿಗಳ ಬಳಿಯಲ್ಲೂ ಹೇಳಿಕೆ ದಾಖಲಾಗಿತ್ತು. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಇರುವ ಸೌಲಭ್ಯಗಳು ಏನು, ದರ್ಶನ್ಗೆ ಯಾವ ಸೌಲಭ್ಯಗಳನ್ನು ಕೊಟ್ಟಿದ್ದೀರಿ ಅಂತ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಮಧ್ಯಾಹ್ನ 1:30 ಭೇಟಿ 3:30 ತನಕ ಹೋಯಿತು. ಪರಿಶೀಲನೆ ಅಂತ ಹೇಳ್ತಿದ್ವಿ ನಿಮಗೆ ನಾವು. ಪರಿಶೀಲನೆ ಯಾವ ರೀತಿ ಆಗಿದೆ ಅನ್ನೋದಕ್ಕೆ ಡೀಟೇಲ್ಸ್ ಇದು. ಪರಪ್ಪನಗ್ರಹಾರಕ್ಕೆ ಕಾನೂನು ಸೇವಾ ಪ್ರಾಧಿಕಾರದ ಟೀಮ್ ಭೇಟಿ ಕೊಡ್ತು ಅಂತ ಹೇಳಿದ್ವಿ. ಕೊಲೆ ಆರೋಪಿ ದರ್ಶನ್ಗೆ ಇರುವಂತಹ ವ್ಯವಸ್ಥೆಗಳು ಏನಲ್ಲಿ, ಕನಿಷ್ಠ ಮೂಲಭೂತ ಸೌಕರ್ಯ ಸಿಕ್ಕಿದೆಯಾ, ಕೋರ್ಟ್ ಆದೇಶ ಪಾಲನೆ ಆಗ್ತಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿದ್ದಾರೆ. ಜೈಲಿನ ನಿಯಮದ ಪ್ರಕಾರ ಇರುವಂತಹ ಸೌಲಭ್ಯಗಳು ಏನು, ಯಾವುದ್ಯಾವುದನ್ನು ಕೊಡೋದಕ್ಕೆ ಸಾಧ್ಯ ಇದೆ, ಯಾವುದು ಕೋರ್ಟ್ ಡೈರೆಕ್ಷನ್ಸ್ನ ಬಳಿಕ ಅವ್ರ ಕೈ ತಲುಪಿದೆ ಅಥವಾ ಅವ್ರು ಯೂಸ್ ಮಾಡ್ತಿದ್ದಾರೆ ಅದನ್ನು ನೋಡಿದ್ದಾರೆ. ದರ್ಶನ್ಗೆ ಯಾವ ಸೌಲಭ್ಯಗಳನ್ನು ಕೊಡಲಾಗಿದೆ ಎಂಬುದರ ಬಗ್ಗೆ ಪರಿಶೀಲನೆ ಆಯಿತು. ಜೈಲಧಿಕಾರಿಗಳ ಬಳಿಯೂ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಹೇಳ್ತಾ ಇದ್ವಿ, ನಾವು ಆಲ್ರೆಡಿ ಹೇಳಿದ್ದೀವಿ ನಿಮಗೆ, ಕೊಲೆ ಆರೋಪಿ ದರ್ಶನ್ಗಿರುವಂತಹ ಬಾರಕ್ಕು ಅದರಲ್ಲಿ ಪರಿಶೀಲನೆ ಆಯಿತು. ಜೈಲಿನ ನಿಯಮದ ಪ್ರಕಾರ ಇರುವಂತಹ ಸೌಲಭ್ಯಗಳು ಏನು ಅನ್ನೋದನ್ನ ನೋಡಿದ್ದಾರೆ, ಹೇಳಿದ್ವಿ. ಇದನ್ನು ಕೂಡ ದರ್ಶನ್ಗೆ ಯಾವ ಸೌಲಭ್ಯವನ್ನು ಕೊಡಲಾಗಿದೆ ಅನ್ನೋದನ್ನು ಪರಿಶೀಲನೆ ಕೂಡ ಮಾಡಿದ್ದಾರಂತೆ. ಸೌಲಭ್ಯ ಅಂತ ಅಂದರೆ ಜಮಖಾನ ಕೊಟ್ಟಿದ್ದಾರಾ, ಹಾಸಿಗೆ ಕೊಟ್ಟಿದ್ದಾರಾ, ಬಿಸಿನೀರನ್ನು ಎಷ್ಟು ದಿವಸಕ್ಕೊಂದ್ಸಲ ಕೊಡ್ತಾ ಇದ್ದಾರೆ, ಬಿಸಿಲು ಇದೆಯಾ ಇಲ್ವಾ, ಈ ಥರ ಸೌಲಭ್ಯ ಅಂದರೆ ಯಾವ ಸೌಲಭ್ಯವನ್ನು ಕೊಟ್ಟಿದ್ದಾರೆ, ಯಾವುದರಿಂದ ವಂಚನೆ ಆಗಿದೆ ದರ್ಶನ್ಗೆ ಅವ್ರ ಪ್ರಕಾರ ಅದನ್ನೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಜೈಲಧಿಕಾರಿಗಳ ಬಳಿ ಕೂಡ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಯಾವಾಗಲಿಂದ ಯಾವ್ಯಾವ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ, ಕೋರ್ಟ್ ಆದೇಶ ಬಂದ ಬಳಿಕ ಏನು ಚೇಂಜಸ್ ಆಗಿದೆ, ಇದು ಇವ್ರ ಹತ್ರ ತಿಳ್ಕೊಂಡಿದ್ದಾರೆ. ದರ್ಶನ್ ಹೇಳಿಕೆ ಪಡೆದ ಸೇವಾ ಪ್ರಾಧಿಕಾರ ಬಿಸಿಲು ಬೀಳ್ತಿಲ್ಲ, ವಾಕಿಂಗ್ಗೆ ಜಸ್ಟ್ ಒಂದು ಕೆಲ ಅಡಿಯಷ್ಟೇ ಅವಕಾಶವನ್ನು ಕೊಟ್ಟಿದ್ದಾರೆ. 25x3 ಅಷ್ಟು ಅಡಿಯಷ್ಟೇ ಅವಕಾಶ ಇದೆ, ಕರೆಕ್ಟಾಗಿ ನಾವು ವಾಕಿಂಗ್ ಮಾಡೋಕ್ಕಾಗ್ತಿಲ್ಲ ಅನ್ನೋದು ಅವ್ರದ್ದು ಮಾತು. 6 ಜನರನ್ನು ಒಂದೇ ಕಡೆ ಇಟ್ಟಿದ್ದಾರೆ ಅಂತ ಕೂಡ ದರ್ಶನ್ ಹೇಳಿದ್ದಾರೆ. ಜೈಲಲ್ಲಿ ಸ್ವತಂತ್ರ ಹರಣ ಆಗ್ತಿದೆ ಅಂತ ದೂರನ್ನು ಕೊಟ್ಟಿದ್ದಾರಂತೆ. ಈ ದೂರಿನ ಸತ್ಯಾಸತ್ಯತೆ ಏನು ಅಂತ ಅವರಲ್ಲೇ ಕ್ರಾಸ್ ವೆರಿಫೈ ಮಾಡಿರ್ತಾರೆ. ಬೇರೆ ಆರೋಪಿಗಳ ಟ್ರೀಟ್ಮೆಂಟ್ ಏನು, ವಿಚಾರಣಾಧೀನ ಕೈದಿಗಳ ಟ್ರೀಟ್ಮೆಂಟ್ ಏನು, ಜೈಲಿನ ಮ್ಯಾನ್ಯುಯಲ್ ಏನು ಹೇಳುತ್ತೆ, ಜೈಲು ಅಧಿಕಾರಿಗಳ ಸಮರ್ಥನೆ ಏನು, ಹಿಂಗೆ ನಡ್ಕೊಳ್ಳೋದಕ್ಕೆ, ಸುತ್ತಮುತ್ತ ಇರುವಂತಹ ಪರಿಸರ ಈ ವ್ಯಕ್ತಿಯನ್ನು ಬೇರೆ ಬಾರಕ್ಕೆ ಶಿಫ್ಟ್ ಮಾಡದೇ ಇರೋ ರೀತಿ ಹೆಂಗೆ ತಡೀತಾ ಇದೆ, ಯಾಕೆ ಶಿಫ್ಟ್ ಮಾಡಿಲ್ಲ, ಇದೆಲ್ಲ ಮಾಹಿತಿಯನ್ನು ಜೈಲಧಿಕಾರಿಗಳಿಂದ ಪಡ್ಕೊಂಡಿರ್ತಾರೆ. ಈ ರಿಪೋರ್ಟ್ ಅಕ್ಟೋಬರ್ 18ರ ಒಳಗೆ ಕೋರ್ಟ್ಗೆ ಸಲ್ಲಿಕೆ ಆಗಲಿಕ್ಕಿದೆ. ಕೋರ್ಟ್ ಈ ವರದಿಯನ್ನು ನೋಡಿದ ಬಳಿಕ ಯಾವ ಆದೇಶವನ್ನು ಕೊಡುತ್ತೆ ಮತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಿದೆ.